ಎಲ್ರಿಗೂ ನಮಸ್ಕಾರ. ಧ್ರುವತಾರೆ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ಒಂದು ಒಣ ಚಟ್ಲಿ ಅಥವಾ ಶಿಂಗಡಿನ ಬಳಸ್ಕೊಂಡು ಒಂದು ಚಟ್ನಿ ಪುಡಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸನ್ನು ಫ್ರೈ ಮಾಡ್ಕೋಬೇಕು. ಹಾಗೆಯೇ ಈ ಒಣಮೆಣಸನ್ನು ಮೊದಲೇ ಪೌಡರ್ ಮಾಡಿ ಇಟ್ಕೋಬೇಕು. ನಂತರ ಅದೇ ಹಂಚಲ್ಲಿ ಒಂದು 5ರಿಂದ 6 ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಗೋಲ್ಡನ್ ಬ್ರೌನ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಹಾಗೆಯೇ ಒಂದು ಪ್ಲೇಟ್ಗೆ ನಾನು 1 ಸ್ಪೂನ್ ಆಗುವಷ್ಟು ಹುಳಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಡ್ರೈ ಚಟ್ನಿ ಪುಡಿ ಆಗಿರೋದ್ರಿಂದ ಹುಳಿ ಪುಡಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಹಾಗೆ ಕೊಬ್ಬರಿ ಈ ಕಲರ್ ಬಂದರೆ ಸಾಕು. ಇದನ್ನು ಕೂಡ ಅದೇ ಪ್ಲೇಟ್ಗೆ ಸೇರಿಸ್ಕೋಬೇಕು. ಹಾಗೆಯೇ ನಾನು ಮೆಣಸನ್ನು ಕೂಡ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇದಷ್ಟು ಎಲ್ಲನೂ ಸ್ವಲ್ಪ ತರಿ ಆಗುವ ಹಾಗೆ ರುಬ್ಕೋಬೇಕು. ಹಾಗೆಯೇ ಅದ್ರ ಜೊತೆ ಇದನ್ನು ಕೂಡ ಸೇರಿಸ್ಕೋಬೇಕು. ಒಣ ಚಟ್ಲಿಯನ್ನು ಈ ರೀತಿ ಸ್ವಲ್ಪ ಒಂದು 5 ನಿಮಿಷ ಆಗುವಷ್ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕು. ಈ ಚಟ್ಲಿನ ಕೊನೆಯಲ್ಲಿ ಸೇರಿಸಿ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿದ್ರೆ ಸಾಕಾಗುತ್ತೆ. ಇದು ತುಂಬ ನುಣ್ಣಗಾದರೆ ಚೆನ್ನಾಗಿರಲ್ಲ. ಈ ರೀತಿ ಸ್ವಲ್ಪ ತರಿ ಇದ್ರೇ ಟೇಸ್ಟ್ ಸೂಪರ್ ಆಗಿರುತ್ತೆ. ಇದು ಅಕ್ಕಿ ರೊಟ್ಟಿ ಅಥವಾ ದೋಸೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆಯೇ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂತಹ ವಿಡಿಯೋಸ್ದು ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಹಾಗೆಯೇ ನಾನು ಹಾಕುವಂತಹ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಚಟ್ನಿ ಪುಡಿನ ಗಾಳಿ ಆಡದಿರೋ ಹಾಗೆ ಗ್ಲಾಸ್ ಜಾರಲ್ಲಿರ್ಬೋದು ಅಥವಾ ಯಾವುದೇ ರೀತಿ ಬಾಕ್ಸ್ಗಳಲ್ಲಾದರೂ ಎಷ್ಟು ದಿನ ಬೇಕಾದರೂ ಇದನ್ನು ಸ್ಟೋರ್ ಮಾಡ್ಬೋದು. ಇದು ಯಾವುದೇ ರೀತಿ ಹಾಳಾಗಲ್ಲ. ಹಾಗೆ ಟೇಸ್ಟ್ ಅಂತೂ ತುಂಬ ಸೂಪರಾಗಿರುತ್ತೆ. ಈ ಚಟ್ನಿ ಪುಡಿ ರೆಸಿಪಿ ನಿಮಗೆ ಇಷ್ಟ ಆದರೆ ಖಂಡಿತ ಒಂದ್ಸಲ ನೀವು ಕೂಡ ಮಾಡಿ ನೋಡ್ಬೋದು. ಇದ್ರ ರುಚಿ ಅಂತೂ ಅದ್ಭುತವಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡ್ಬೋದು ಅನಿಸುತ್ತೆ. ಥ್ಯಾಂಕ್ ಯು.